ಲಾರಿ ಚಾಲಕನ ಕೊಲೆ ಮಾಡಿ ಪೊಲೀಸರ ದಿಕ್ಕು ತಪ್ಪಿಸುತ್ತಿದ್ದ ದಂಪತಿ ಅರೆಸ್ಟ್. ಕೊಲೆಯಾಗಿದ್ದ ಶ್ರೀನಿವಾಸನ ಮೊಬೈಲ್ ಸಿಡಿಆರ್ ಆಧಾರದ ಮೇಲೆ ಪ್ರಕರಣ ದಾಖಲಾದ 24 ಗಂಟೆಯೊಳಗಾಗಿ ಮಾದನಾಯಕನಹಳ್ಳಿ ಪೊಲೀಸರು ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ. ಹತ್ಯೆ ರಾತ್ರಿ ಆತನೊಂದಿಗೆ ಹೆಚ್ಚು ಸಂಪರ್ಕದಲ್ಲಿದ್ದವರನ್ನ ಪತ್ತೆ ಮಾಡಿ ರುಬಿಯಾ ಎಂಬ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಬಳಿಕ ವಿಚಾರಣೆ ನಡೆಸಿದಾಗ A1 ಆರೋಪಿ ನಾಗೇಂದ್ರ ಕುಮಾರ್ ಮತ್ತು ಮೃತ ಶ್ರೀನಿವಾಸ್ ಇಬ್ಬರು ಮಂಜುಳಾ ಎಂಬ ಮಹಿಳೆಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರುವುದು ಬೆಳಕಿಗೆ ಬಂದಿತ್ತು. ಕಳೆದ ಶುಕ್ರವಾರ ಬೆಳಗಿನ ಜಾವ 2ರಿಂದ 4 ಗಂಟೆ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ದೇವಗಾನಹಳ್ಳಿ ಗ್ರಾಮದ ವಾಸಿ ಶ್ರೀನಿವಾಸ್ ಅವರನ್ನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ಸರಹದ್ದು ದಾಸನಪುರ ಎಪಿಎಂಸಿ ತರಕಾರಿ ಮಾರ್ಕೆಟ್ ಮುಂಭಾಗದ ರಸ್ತೆಯಲ್ಲಿ ಕೊಲೆ ನಡೆದಿತ್ತು. ಹತ್ಯೆ ಮಾಡುವ ಉದ್ದೇಶದಿಂದ ಚಾಲಕ ಶ್ರೀನಿವಾಸನ ಆಟೋದಲ್ಲಿ ಎಳೆದುಕೊಂಡು ಹೋಗಿ ಹೊಸಕೂರು ಗ್ರಾಮದ ಸರ್ವೆ ನಂಬರ್ 139ರ ನಿರ್ಜನ ಪ್ರದೇಶದಲ್ಲಿ ಮಾರಕಾಸ್ತ್ರಗಳಿಂದ ತಲೆ, ಮುಖ ಮತ್ತು ಕುತ್ತಿಗೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು, ಈ ಕೊಲೆಯ ಸಂಬಂಧ ಲಾರಿ ಮಾಲೀಕ ಲಾರಿಯ ಜಿಪಿಎಸ್ ಲೊಕೇಶನ್ ಆಧಾರದ ಮೇರೆಗೆ ಪತ್ತೆ ಮಾಡಿಕೊಂಡು ಸ್ಥಳಕ್ಕೆ ಬಂದು ಶವವನ್ನು ಗುರುತಿಸಿ ಕೊಲೆ ಮಾಡಿರುವ ಆರೋಪಿಗಳನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ದೂರು ನೀಡಿದ್ದರು. ಅದರ ಮೇರೆಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾಲಂ 302 ಐಪಿಸಿ ರೀತಿಯ ಪ್ರಕರಣವನ್ನು ತನಿಖೆಯನ್ನ ನಡೆಸಲಾಗಿತ್ತು. ಆರೋಪಿಗಳ ಪತ್ತೆ ಬಗ್ಗೆ ಪ್ರಕರಣದಲ್ಲಿ ಕೊಲೆಯಾಗಿರುವ ಶ್ರೀನಿವಾಸ್ ಉಪಯೋಗಿಸುತ್ತಿದ್ದ ಮೊಬೈಲ್ ನಂಬರ್ ಅನ್ನು ಸಿಡಿಆರ್ ಆಧಾರದ ಮೇಲೆ ಪ್ರಕರಣ ದಾಖಲಾದ 24 ಗಂಟೆಯೊಳಗಾಗಿ ಕೊಲೆ ಪ್ರಕರಣವನ್ನು ಭೇದಿಸಲಾಗಿದೆ. ಹತ್ಯೆ ರಾತ್ರಿ ಆತನೊಂದಿಗೆ ಹೆಚ್ಚು ಸಂಪರ್ಕದಲ್ಲಿದ್ದವರನ್ನ ಪತ್ತೆ ಮಾಡಿ ಮೃತ ಶ್ರೀನಿವಾಸ್ ಮೊಬೈಲ್ ನಂಬರ್ಗೆ ಹೆಚ್ಚು ಕರೆ ಮಾಡಿದ ರುಬಿಯಾ ಎಂಬ ಮಹಿಳೆಯನ್ನ ಪತ್ತೆ ಮಾಡಲಾಯಿತು. ಬಳಿಕ ವಿಚಾರಣೆಗೆ ಒಳಪಡಿಸಿದಾಗ ಆಕೆ ನೀಡಿದ ಮಾಹಿತಿಯ ಮೇರೆಗೆ A1 ಆರೋಪಿ ನಾಗೇಂದ್ರ ಕುಮಾರ್ ಮತ್ತು ಮೃತ ಶ್ರೀನಿವಾಸ್ ಕೆಟಿ ಅವರು ಮಂಜುಳಾ ಎನ್ನುವ ಹೆಂಗಸಿನೊಂದಿಗೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರುವುದು ಬೆಳಕಿಗೆ ಬಂದಿತ್ತು. ಶ್ರೀನಿವಾಸ್ನನ್ನ ಕೊಲೆ ಮಾಡಬೇಕೆಂಬ ಉದ್ದೇಶದಿಂದ ನಾಗೇಂದ್ರ ಏಟೋ ಖೈಸರ್ ಪಾಷಾ ಮತ್ತು A3 ರುಬಿಯಾ ಜೊತೆ ಸೇರಿ ಸಂಚು ರೂಪಿಸಿದ್ದಾರೆ. A2 ಆರೋಪಿಯು ಹತ್ಯೆಗೀಡಾದ ಶ್ರೀನಿವಾಸ್ನನ್ನ ಎಪಿಎಂಸಿ ತರಕಾರಿ ಮಾರುಕಟ್ಟೆಯ ಬಳಿಗೆ ಕರೆದುಕೊಂಡು ಬಂದಿರುತ್ತಾರೆ. ದಿನಾಂಕ 28/1/2024ರಂದು ರಾತ್ರಿ ಬೆಂಗಳೂರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಸರಹದ್ದು ಕಳ್ಳತನ ಮಾಡಿದ್ದ ಆಟೋವನ್ನು ಈ ಕೃತ್ಯಕ್ಕೆ ಬಳಸಲಾಗಿದ್ದು, ಆಟೋದಲ್ಲಿ ಶ್ರೀನಿವಾಸ್ನನ್ನ ಹಾಕಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕೊಲೆ ಮಾಡಲಾಗಿದೆ. ಆರೋಪಿಗಳಾದ ಎ ನಾಗೇಂದ್ರ ಕುಮಾರ್ ಅಲಿಯಾಸ್ ನಾಗ ಬಿನ್ ಅಂಜನಪ್ಪ 27 ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಗರಕೆರೆ ನಿವಾಸಿ, A2 ಖೈಸರ್ ಪಾಷಾ 30 ವರ್ಷ ಬೆಂಗಳೂರು ನೀಲಸುಂದರ ನಿವಾಸಿ ಮತ್ತು A3 ರುಬಿಯಾ 26 ವರ್ಷ ಬೆಂಗಳೂರು ನೀಲಸುಂದರ ನಿವಾಸಿ ಇವರನ್ನೆಲ್ಲ ಇದೀಗ ಬಂಧಿಸಿ ಪ್ರಕರಣವನ್ನು ಭೇದಿಸಲಾಗಿದೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕಾರ್ಜುನ್ ಬಾಲನಹಳ್ಳಿ, ಅಪರ ಪೊಲೀಸ್ ಅಧೀಕ್ಷಕ ಎಂಎಲ್ ಪುರುಷೋತ್ತಮ್ ಮತ್ತು ನೆಲಮಂಗಲದ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದಂತಹ ಶ್ರೀ ಕೆಎಸ್ ಜಗದೀಶ್ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪ್ರಕರಣದ ಆರೋಪಿಗಳ ಪತ್ತೆಗೆ ಕೇಂದ್ರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ರವಿಕಾಂತೇಗೌಡ ಅವರ ಮಾರ್ಗದರ್ಶನದಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆಎಂ ಮುರಳೀಧರ, ಪಿಎಸ್ಐಗಳಾದ ಸೋಮಶೇಖರ್ ಪ್ರಸಾದ್, ಎಎಸ್ಐ ಮೊಲಗುಡ್ಡಿ ಹಾಗೂ ಸಿಬ್ಬಂದಿಗಳಾದ ನರೇಶ್ ಕುಮಾರ್, ಫೈರೋಜ್, ಹಾಜಿಮಾನಂಗ ಮತ್ತು ರವಿ ಶಾಖಾಪುರ ಅವರನ್ನೊಳಗೊಂಡ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ಬೆಂಗಳೂರು ಜಿಲ್ಲೆಯ ನಮ್ಮ ನೆಲಮಂಗಲ ಉಪವಿಭಾಗಕ್ಕೆ ಸಂಬಂಧಪಟ್ಟಂಥ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇರತಕ್ಕಂಥ ಹುಸ್ಕೂರು ಸರ್ವೆ ನಂಬರ್ 139ರಲ್ಲಿ ದಿನಾಂಕ 2/2 ಈ ವರ್ಷ 24ರಂದು ಮುಂಜಾನೆ 2 ಗಂಟೆಯಿಂದ 4 ಗಂಟೆ ಸಮಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಬ್ಬ ಟ್ರಕ್ನ ಡ್ರೈವರ್ನ ಕೊಲೆ ಆಗೋದ ಬಗ್ಗೆ ಮುಂಜಾನೆ ಆ ಟ್ರಕ್ ಓನರ್ ಆದಂತಹ ಒಬ್ಬರು ಮಂಜುನಾಥ್ ರೆಡ್ಡಿ ಅವರು ಠಾಣೆಗೆ ಹಾಜರಾಗಿ ನೀಡಿದಂಥ ಒಂದು ಮಾಹಿತಿ ಏನಂದರೆ, ಅವರ ಟ್ರಕ್ ಡ್ರೈವರ್ ಶ್ರೀನಿವಾಸ್ ಎಂಬವ್ರನ್ನ ಯಾರು ಕೊಲೆ ಮಾಡಿದ್ದಾರೆ, ಮಾರಣಾಂತಿಕವಾಗಿ ಕೊಲೆ ಮಾಡಿ ಬಾಡಿನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ತಿಳಿದಂಥ ಮಾಹಿತಿ ಮೇರೆಗೆ ನಮಗಿಲ್ಲಿ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರ ಕೂಡಲೇ ನಮ್ಮ ಬೆಂಗಳೂರು ಜಿಲ್ಲೆಯ ಅಧೀಕ್ಷಕರಾದಂಥ ನಮ್ಮ ಮಲ್ಲಿಕಾರ್ಜುನ್ ಬಾಲದಡ್ನಿ ಸಾಹೇಬರು, ನಾನು ಮತ್ತು ನಮ್ಮ ನೆಲಮಂಗಲ ಉಪವಿಭಾಗದಂಥ DSP ಆದಂಥ ಜಗದೀಶ್ ಅವರು, ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಮುರಳೀಧರ್ ಅವರು ಮತ್ತು ASI ಮಾಲ್ಗುಂಡಿ ಮತ್ತು ಇವರೆಲ್ಲ ತಂಡ ನಾವು ಕೂಡಲೇ ಕೃತ್ಯ ನಡೆದ ಸ್ಥಳಕ್ಕೆ ನಾವು ಭೇಟಿ ಮಾಡಿದ್ವಿ. ಕೃತ್ಯ ನಡೆದ ಸ್ಥಳದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಏನು
ಕೊಲೆಯಾದಂಥ ವ್ಯಕ್ತಿ ಶ್ರೀನಿವಾಸ್ ಸುಮಾರು 28 30 ವರ್ಷದ ವ್ಯಕ್ತಿ ಮಾರಣಾಂತಿಕವಾಗಿ ಕೊಲೆಯಾಗಿದ್ದು ಕತ್ತನ್ನು ಕುಯ್ದಂಥ ಒಂದು ಸ್ಥಿತಿಯಲ್ಲಿ ನಮಗೆ ದೇಹ ದೊರೆತಿತ್ತು. ತದನಂತರ ಯಾರು ಅವನ್ನ ಐಡೆಂಟಿಫೈ ಮಾಡಿದಂಥ ಒಂದು ಮಂಜುನಾಥ ರೆಡ್ಡಿಯವರು ಆ ವಿವರನ ಬಗ್ಗೆ ಕೇಳಿಕೊಂಡಂಥ ಸಂದರ್ಭದಲ್ಲಿ ಆತ ಗುಡಿಬಂಡೆಯಲ್ಲಿರ್ತಕ್ಕಂಥ ಒಂದು ಕ್ರಷರ್ನಲ್ಲಿ ಟ್ರಕ್ ಡ್ರೈವರ್ ಆಗಿ ಸುಮಾರು 6 ತಿಂಗಳಿಂದ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದ ಅನ್ನೋ ಬಗ್ಗೆ ಮಾಹಿತಿ ಬಂತು. ಕೂಡಲೇ ನಂತರ ಆತನ ಮೊಬೈಲ್ನ ನಾವು ನಂಬರ್ನ ಸಂಗ್ರಹ ಮಾಡಿಕೊಂಡು ಒಂದು CDRನ ಒಂದು ಮಾಹಿತಿನ ಪಡ್ಕೊಂಡು ಮತ್ತು ತಂತ್ರಜ್ಞಾನದಿಂದ ಏನೇನು ಸವಲತ್ತುಗಳು ನಮ್ಮಲ್ಲಿತ್ತು ಆ ಕೃತ್ಯ ನಡೆದ ಸ್ಥಳಕ್ಕೆ ಸೋಕೋ ಟೀಮ್ ಅವರಾಗಿರ್ಬೋದು, ಡಾಗ್ ಸ್ಕ್ವಾಡ್ ಅವರು ಎಲ್ಲರನ್ನೂ ಕರೆಸ್ಕೊಂಡು ನಂತರ ಐಡೆಂಟಿಫೈ ಆದಂಥ ನಂತರ ಆತನ ಸಂಬಂಧಿಗಳನ್ನು ಸಹ ನಾವು ವಿಚಾರ ಮಾಡಿದ ನಂತರ ತಿಳಿದು ಬಂದ ವಿಚಾರ ಏನಂತಂದರೆ ಈ ಕೃತ್ಯವನ್ನು ಒಂದು ಹೆಣ್ಣಿನ ಮೋಹದಲ್ಲಿ ಇವನು ಒಳಗೊಂಡಿದ್ದು. ಯಾರು ಈ ಸತ್ತಂಥ ಕೊಲೆಯಾದಂಥ ವ್ಯಕ್ತಿ ಶ್ರೀನಿವಾಸ್ಗೆ ಒಬ್ಬಳು ಲೇಡಿ ಮಂಜುಳಮ್ಮ ಅನ್ನೋರು, ಆ ಮಂಜುಳಮ್ಮನ ಜೊತೆ ಇವನ ಒಂದು ಸಾಹಸ ಇತ್ತು. ಆ ಮಂಜುಳಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಅವಳು ಒಂದು ಮಾಹಿತಿ ಪಡ್ಕೊಂಡ್ರೆ ಗೊತ್ತಾಗುತ್ತೆ ಈ ಕೊಲೆ ಅಂತ ತಿಳಿದು ಬಂತು. ಕೂಡಲೇ ನಾವು ಆ ಮಂಜುಳಮ್ಮನಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ತಿಳಿದು ಬಂದ ನಂತರ ಈ ಕೇಸಿನ ಪ್ರಮುಖ ಆರೋಪಿಯಾದಂಥ ನಾಗೇಂದ್ರ ಕುಮಾರ್ನ ನಾವು ಪತ್ತೆ ಮಾಡಿದ್ವಿ. ನಾಗೇಂದ್ರ ಕುಮಾರ್ನ ಪತ್ತೆ ಮಾಡಿದ ನಂತರ ಈ ಕೃತ್ಯ ಯಾವ ರೀತಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಂಥ ಸಂದರ್ಭದಲ್ಲಿ ಈ ಕೃತ್ಯ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾಗೇಂದ್ರ ಕುಮಾರ್ ಜೊತೆ ಬೇರೆ ಯಾರೋ ಸೇರಿರ್ಬೋದು ಅಂತ ತಿಳಿದು ಬಂದ ನಂತರ ಇನ್ನೊಬ್ಬ ಆರೋಪಿಯಾದಂಥ ಕೈಸರನ್ನು ನಾವು ಪತ್ತೆ ಮಾಡಿದ್ವಿ. ಕೈಸರ್ ಆ್ಯಕ್ಚುಲಿ ನಮ್ಮ ಬೆಂಗಳೂರು ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯ ಒಬ್ಬ ರೌಡಿ ಶೀಟ್ ಆಸಾಮಿಯಾಗಿದ್ದು ಅವನ ಮೇಲೆ ಸುಮಾರು 16 ಪ್ರಕರಣಗಳು ಬೇರೆ ಬೇರೆ ಕಡೆ ದಾಖಲಾಗಿದೆ. ನಾಗೇಂದ್ರ ಕುಮಾರ್ A1 ಆರೋಪಿಗೂ ಮತ್ತು A2 ಆರೋಪಿಯಾದಂಥ ಕೈಸರ್ ಅವ್ರಿಗೂ ಒಂದು ಸ್ನೇಹ ಆಯಿತು. ಹಿಂದೆ ಗೌರಿಬಿದನೂರಲ್ಲಿ ಅವನಿಗೊಂದು ಪ್ರಕರಣ ದಾಖಲಾಗಿತ್ತು. ತದನಂತರ ನಾವು ಕೈಸರ್ನ ಮತ್ತು ನಾಗೇಂದ್ರ ಕುಮಾರ್ನ ದಸ್ತಗಿರಿ ಮಾಡಿದ ನಂತರ ತಿಳಿದು ಬಂದ ಮಾಹಿತಿ ಏನಂತಂದರೆ ಈ ಮಂಜುಳಮ್ಮನಿಗೋಸ್ಕರನೇ ನಾಗೇಂದ್ರ ಕುಮಾರು, ಕೈಸರು ಮತ್ತು ರಬಿಯಾ ಅಂಥೇಳಿ ಏನು ಕೈಸರನ ಹೆಂಡತಿ ಇರಲಿ ಇವರ ಒಂದು ಸಹಕಾರವನ್ನು ಪಡ್ಕೊಂಡು ಈತನ ನಾಗೇಂದ್ರ ಕುಮಾರು ಮತ್ತು ಕೈಸರು ಮತ್ತು ಈ ರಬಿಯಾ ಫೋನ್ ಮೂಲಕ ನಮ್ಮ ಶ್ರೀನಿವಾಸ್ ಏನು ಕೊಲೆಯಾದಂಥ ವ್ಯಕ್ತಿನ ನೇರವಾಗಿ ಕಂಟಿನ್ಯೂಸ್ ಆಗಿ ಒಂದು ಸಂಪರ್ಕದಲ್ಲಿದ್ದುಕೊಂಡು ಆ ದಿನ ರಾತ್ರಿ ಮುಂಜಾನೆ ಅವನು ಟ್ರಕ್ಕಲ್ಲಿ ಬಂದು ಅನ್ಲೋಡ್ ಮಾಡಿದ ನಂತರ ವಾಪಸ್ ಬರಬೇಕಾದಂಥ ಸಂದರ್ಭದಲ್ಲಿ ಅವನ್ನ ನಮ್ಮ RMC ಯಾರ್ಡ್ ಹತ್ರ ಗಾಡಿ ನಿಲ್ಲಿಸಿ ಮಾತಾಡೋ ರೀತಿ ಅವನು ಅಲ್ಲಿ ಇಳ್ಕೊಂಡ ನಂತರ ಅವನ ಒಂದು ಆಟೋ ಒಳಗೆ ಅವನು ಎಳ್ಕೊಂಡೋಗಿ ಅವನ್ನ ಕೊಲೆ ಮಾಡಿದ್ದಾರೆ. ಈ ಕೊಲೆ ಮಾಡೋದಕ್ಕೆ ಸಹಕಾರ ನೀಡಿದಂಥ ಮಂಜುಳಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿ ನಾರಾಯಣ ಸ್ವಾಮಿ ಈಗ ಅವರು ಸಹ ದಸ್ತಗಿರಿ ಆಗಬೇಕು. ಈಗ ಆಲ್ರೆಡಿ ನಮ್ಮಲ್ಲಿ 3 ಜನ ನಾವು ದಸ್ತಗಿರಿ ಮಾಡಿದ್ದೀವಿ. ಒಂದು ನಾಗೇಂದ್ರ ಕುಮಾರು, 2ನೇದು ಕೈಸರು, 3ನೇದು ರಬಿಯಾ. ಇವರು ಇಷ್ಟು ಜನನು ನಾವು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಈ ಕೃತ್ಯಕ್ಕೆ ಬಳಸಿದಂಥ ಏನು ಆಟೋ ಇದೆ, ಈ ಆಟೋ ಆ್ಯಕ್ಚುಲಿ 2-3 ದಿನಗಳ ಹಿಂದೆ ಇದನ್ನು ನಮ್ಮ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಅದು ಕಳ್ಳತನದ ಕೇಸಲ್ಲಿ ಕಾಣೆಯಾಗಿದ್ದ ಬಗ್ಗೆ ಒಂದು ಪ್ರಕರಣ ಸಹ ದಾಖಲಾಗಿದೆ. ಅದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಈ ರೀತಿ ಕಳ್ಳತನ ಮಾಡಿದಂಥ ಆಟೋನ ಬಳಸ್ಕೊಂಡು ಈ ಒಬ್ಬ ಏನು ಶ್ರೀನಿವಾಸನ ಕೊಲೆ ಆಗಿದೆ ಮತ್ತು ಈ 3 ಜನ ಆರೋಪಿಗಳು ದಸ್ತಗಿರಿ ಆಗಿದೆ. ಇನ್ನಿಬ್ಬರು ಆರೋಪಿಗಳು ಸಹ ದಸ್ತಗಿರಿ ಆಗಬೇಕಾಗಿದೆ. ಇದು ಒಂದೇನೆಂದರೆ ಒಂದು ಹೆಣ್ಣಿನ ಮೋಹದಲ್ಲಿ ಸಿಲುಕಿದಂಥ ಈ ಇಬ್ಬರು ವ್ಯಕ್ತಿಗಳು, ಒಂದೇನಂತಂದರೆ ಒಬ್ಬ ಕೊಲೆಯಾದಂಥ ವ್ಯಕ್ತಿ, ಇನ್ನೊಬ್ಬ ನಾಗೇಂದ್ರ ಕುಮಾರ್. ಸೊ ನೇರವಾಗಿ ಇವರೊಬ್ಬರ ಒಂದು ಜವಾಬ್ದಾರಿಲಿ ಈ ಒಂದು ಮರ್ಡರ್ ಆಗಿರುತ್ತೆ. ಮತ್ತು ಇವ್ರಿಗೆ ಸಹಕಾರ ನೀಡಿದಂಥದ್ದು ಆ ಸ್ನೇಹಕ್ಕೋಸ್ಕರ ಏನು ಮಾಡಿ ನಾಗೇಂದ್ರ ಕುಮಾರ್ ಸ್ನೇಹಕ್ಕೆ ಇವನು ಕೈಸರು, ರಬಿಯಾ ಮಿಕ್ಕಿದವರೆಲ್ಲ ಈ ಸಹಕಾರವನ್ನು ನೀಡಿ ಇದು ಕೊಲೆ.